ನಾನು ಕೂಡ ನೀವು ಹೇಳಿದಾಗೆ ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಇದರ ಹೂಗಳಿಗೆ ಮತ್ತು ಕಾಯಿಗಳಿಗೆ. ಬಹಳ ಅತ್ಯಾಕರ್ಷಕವಾಗಿ ಕಾಣುವಂತಹ ಈ ಹೂಗಳು ಕೇಸರಿ ಬಣ್ಣದಿಂದ ಕೂಡಿದ್ದು ಇದರ ಒಳಭಾಗ ದಟ್ಟ ಕೆಂಪು ವರ್ಣವನ್ನು ಹೊಂದಿರ್ತವೆ. ಇದಕ್ಕೆ ಸ್ಟರ್ಕಿಲಿಯ ಕಲರೇಟಾ ಅನ್ನೋದು ಇದರ ಸಸ್ಯಶಾಸ್ತ್ರೀಯ ಹೆಸರು. ಬಿಳಿಸೂಲಿಗೆ ಅನ್ನೋದು ಕನ್ನಡದ ಹೆಸರು. ಮುಖ್ಯವಾಗಿ ಇದರ ಬಲಿತ ಮರದ ಕಾಂಡದ ತೊಗಟೆ ಔಷಧದಲ್ಲಿ ಉಪಯುಕ್ತ. ಅದರ ಎಣ್ಣೆಯನ್ನು ಮಾಡಿ ಮೊದಲಿಗೆ ಕಿವಿ ಸೋರುವ ಸಮಸ್ಯೆಗೆ ಕಿವಿಗೆ ಹಾಕ್ತಾಯಿದ್ರು. ಅದೇ ರೀತಿ ಅದು ಚರ್ಮದ ಕಾಯಿಲೆಗಳಲ್ಲಿ ಕೂಡ ಉಪಯುಕ್ತ. ಮುಖ್ಯವಾಗಿ ಚರ್ಮದ ಹೊರಪದರ ಒಣಗಿ ಬಿರುಕು ಬಿಡುವಂತಹ ಸಮಸ್ಯೆಗಳಿಗೆ ಇದರ ತೊಗಟೆಯ ಎಣ್ಣೆಯನ್ನು ಅಥವಾ ತೊಗಟೆಯಿಂದ ಮಾಡಿದಂಥ ಔಷಧೀಯ ತುಪ್ಪವನ್ನು ಹಚ್ಚುತ್ತಾ ಇದ್ದರು. ಉಳಿದಂತೆ ಇದೆಲ್ಲ ಆಯುರ್ವೇದ ರೀತಿಯ ಉಪಯೋಗ ನನಗೆ ಅಷ್ಟು ಚೆನ್ನಾಗಿ ತಿಳಿದಿಲ್ಲ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೆಲವೆಡೆಗಳಲ್ಲಿ ತೀರಾ ಅಪರೂಪವಾಗಿ ಕಂಡುಬರುವ ಈ ಗಿಡ ನಾಟಿ ವೈದ್ಯಕದಲ್ಲಿ ಉಪಯೋಗಿಸ್ತಿದ್ದಿರ್ಬೋದು. ಅವರ ಮೂಲಕ ತಿಳ್ಕೊಂಡ್ರೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ. ಧನ್ಯವಾದ.